ವೀಕ್ಷಕರೇ, ಮಧುಮೇಹ ಎಂಬ ಕಾಯಿಲೆಯು ಇತ್ತೀಚಿನ ದಿನಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ಬಹುತೇಕರಲ್ಲಿ ಚಿಂತೆಗೀಡಾದ ಕಾಯಿಲೆಯಾಗಿದೆ. ಹಾಗಾಗಿ ನೈಸರ್ಗಿಕವಾಗಿ ಹೈ ಬ್ಲಡ್ ಶುಗರ್ ಕಂಟ್ರೋಲ್ ಮಾಡಲು 9 ಸೂಪರ್ ಫುಡ್ಗಳನ್ನು ತಿಳಿದುಕೊಳ್ಳೋಣ. ಬ್ಲಡ್ ಶುಗರ್ ಅಥವಾ ಮಧುಮೇಹವನ್ನು ನೈಸರ್ಗಿಕವಾಗಿ ನಿಯಂತ್ರಣದಲ್ಲಿರಿಸಲು ಆಹಾರದಲ್ಲಿ ಸೂಕ್ತ ಬದಲಾವಣೆಗಳು ಅತ್ಯಂತ ಮುಖ್ಯ. ಔಷಧಿಯ ನೆರವಿಲ್ಲದೆ ಸಹ ನಿಯಮಿತ ಆಹಾರ ಮತ್ತು ಜೀವನ ಶೈಲಿ ಕ್ರಮಗಳ ಮೂಲಕ ದೇಹದಲ್ಲಿನ ಸಕ್ಕರೆಯ ಮಟ್ಟವನ್ನು ಸಮತೋಲನದಲ್ಲಿ ಇಡಬಹುದು. ಕೆಲವು ಆಹಾರಗಳ ಸೇವನೆಯಿಂದ ನೈಸರ್ಗಿಕವಾಗಿ ದೇಹದಲ್ಲಿ ಇನ್ಸುಲಿನ್ ಉತ್ಪಾದನೆಯನ್ನು ಹೆಚ್ಚಿಸಬಹುದು. ಇದರಿಂದ ರಕ್ತದಲ್ಲಿನ ಸಕ್ಕರೆ ಮಧುಮೇಹಗಳಲ್ಲಿ ಅನಿಯಂತ್ರಿತ ಬ್ಲಡ್ ಶುಗರ್ ಮಟ್ಟವನ್ನು ಯಾವುದೇ ಪಥ್ಯ ಔಷಧಿಗಳಿಲ್ಲದೆ ನೈಸರ್ಗಿಕವಾಗಿ ಕಡಿಮೆ ಮಾಡಲು ಕೆಲವು ಆಹಾರಗಳು ತುಂಬ ಸಹಾಯಕವಾಗಿವೆ. ಹಾಗಾಗಿಯೇ ಅವುಗಳನ್ನು ಸೂಪರ್ ಫುಡ್ಗಳು ಎನ್ನಲಾಗುತ್ತದೆ. ಅವುಗಳು ಯಾವುವು ಎಂದು ತಿಳಿಯುವ ಮೊದಲು ವೀಕ್ಷಕರ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಇನ್ನು ಆಹಾರಗಳನ್ನು ನೋಡುವುದಾದರೆ ನೇರಳೆ ಹಣ್ಣು. ನೇರಳೆ ಬೀಜಗಳಲ್ಲಿ ಜಂಬೋಲಿನ್ ಎಂಬ ಘಟಕ ಇರುತ್ತದೆ. ಇದು ಸಕ್ಕರೆಯ ಶೋಷಣೆಯು ಆಗದಂತೆ ತಡೆಯುತ್ತದೆ. ನೇರಳೆ ಹಣ್ಣು ಅಥವಾ ಅದರ ಬೀಜದ ಪುಡಿಯನ್ನು ಸೇವಿಸಬಹುದು. 1 ಟೀ ಸ್ಪೂನ್ ನೇರಳೆ ಹಣ್ಣಿನ ಪುಡಿಯನ್ನು ದಿನಕ್ಕೆ 2 ಬಾರಿ ಸೇವಿಸಿದರೆ ಸಾಕು. ಮೆಂತ್ಯ ಬೀಜಗಳು ಮತ್ತು ಮೆಂತ್ಯ ಸೊಪ್ಪಿನಲ್ಲಿ ಕರಗುವ ಫೈಬರ್, ಗ್ಯಾಲಕ್ಟೋಮನನ್ ಮತ್ತು ಅಮೈನೋ ಆಮ್ಲಗಳು ಸಮೃದ್ಧವಾಗಿದ್ದು, ಇವುಗಳ ಬಳಕೆಯಿಂದ ದೇಹದಲ್ಲಿ ಇನ್ಸುಲಿನ್ ಮಟ್ಟ ಸದಾ ಕಂಟ್ರೋಲ್ನಲ್ಲಿರುತ್ತದೆ. ಮೆಂತ್ಯ ಕಾಳುಗಳಲ್ಲಿ ಫೈಬರ್ ಅಧಿಕವಾಗಿರುತ್ತದೆ. ಇದು ಪಚನಕ್ರಿಯೆ ನಿಧಾನಗೊಳಿಸಿ ರಕ್ತದ ಸಕ್ಕರೆ ಪ್ರಮಾಣವನ್ನು ನಿಯಂತ್ರಿಸುತ್ತದೆ. ರಾತ್ರಿ 1 ಚಮಚ ಮೆಂತ್ಯ ಕಾಳುಗಳನ್ನು ನೀರಿನಲ್ಲಿ ನೆನೆಸಿಟ್ಟು ಮುಂಜಾನೆ ಖಾಲಿ ಹೊಟ್ಟೆಗೆ ನೀರಿನೊಂದಿಗೆ ಸೇವಿಸಿದರೆ ಹೈ ಬ್ಲಡ್ ಶುಗರ್ ಕಂಟ್ರೋಲ್ಗೆ ಬರುತ್ತದೆ. ಕರಿಬೇವಿನ ಎಲೆಗಳು ಬ್ಲಡ್ ಶುಗರ್ ಲೆವೆಲ್ಗಳನ್ನು ಸ್ಥಿರವಾಗಿಡಲು ಸಹಾಯ ಮಾಡುವ ಇನ್ಸುಲಿನ್ ಕ್ರಿಯೆ ಹೆಚ್ಚಿಸಲು ನೆರವಾಗುತ್ತದೆ. ದಿನಕ್ಕೆ 8 ರಿಂದ 10 ಹೊಸ ಎಲೆಗಳನ್ನು ಚೆನ್ನಾಗಿ ಚಪ್ಪರಿಸಿ ಸೇವಿಸಬಹುದು ಅಥವಾ ಚಹಾದ ರೂಪದಲ್ಲಿ ಕುದಿಸಿ ಕುಡಿಯುವುದು ಹೈ ಬ್ಲಡ್ ಶುಗರ್ ಕಂಟ್ರೋಲ್ ಮಾಡುವಲ್ಲಿ ನೆರವಾಗುತ್ತದೆ. ನೆಲ್ಲಿಕಾಯಿ ವಿಟಮಿನ್ ಸಿ ಉತ್ಕರ್ಷಣ ನಿರೋಧಕಗಳಿಂದ ತುಂಬಿರುವ ನೆಲ್ಲಿಕಾಯಿ ಸೇವನೆಯು ಡಯಾಬಿಟಿಸ್ ಇರುವವರಲ್ಲಿ ಇನ್ಸುಲಿನ್ ಉತ್ಪಾದನೆಯನ್ನು ನಿಯಂತ್ರಿಸಿ ಬ್ಲಡ್ ಶುಗರ್ ಕಂಟ್ರೋಲ್ ಮಾಡುವಲ್ಲಿ ಪರಿಣಾಮಕಾರಿಯಾಗಿ ಸೂಪರ್ ಫುಡ್ ಆಗಿದೆ. ದಿನಕ್ಕೆ 1 ತುಂಡು ನೆಲ್ಲಿಕಾಯಿ ಸೇವನೆಯು ಮಧುಮೇಹಿಗಳಿಗೆ ತುಂಬ ಪರಿಣಾಮಕಾರಿಯಾಗಿರುವುದು. ದಾಲ್ಚಿನಿಯ ಸೇವನೆ. ದಾಲ್ಚಿನಿ ಬಳಕೆಯು ಜೀವಕೋಶಗಳಿಂದ ಗ್ಲುಕೋಸ್ ಹೀರಿಕೊಳ್ಳುವಿಕೆಯನ್ನು ಹೆಚ್ಚಿಸುವುದು ಮಾತ್ರವಲ್ಲ, ಇದು ನೈಸರ್ಗಿಕವಾಗಿ ಬ್ಲಡ್ ಶುಗರ್ ಅನ್ನು ಸಹ ಕಂಟ್ರೋಲ್ ಮಾಡುವಲ್ಲಿಯೂ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ. ದಾಲ್ಚಿನಿ ಇನ್ಸುಲಿನ್ ಸೆನ್ಸಿಟಿವಿಟಿ ಹೆಚ್ಚಿಸುತ್ತದೆ ಮತ್ತು ಗ್ಲುಕೋಸ್ ಶೋಷಣೆಯ ಪ್ರಮಾಣವನ್ನು ಕಡಿಮೆಗೊಳಿಸುತ್ತದೆ. ಬೆಚ್ಚಗಿನ ನೀರಿಗೆ 1 ಟೀ ಸ್ಪೂನ್ ದಾಲ್ಚಿನಿ ಪುಡಿ ಸೇರಿಸಿ ದಿನಕ್ಕೆ ಒಮ್ಮೆ ಸೇವಿಸುವುದು ಉತ್ತಮ ಪರಿಣಾಮಕಾರಿಯಾಗಿದೆ. ರಾಗಿಯ ಸೇವನೆ. ರಾಗಿ ಹೆಚ್ಚಿನ ಫೈಬರ್ ಅಂಶ ಹೊಂದಿದ್ದು ಮತ್ತು ಕಡಿಮೆ ಗ್ಲೈಸೆಮಿಕ್ ಸೂಚಿಯನ್ನು ಒಳಗೊಂಡಿದೆ. ಇದು ದೇಹದಲ್ಲಿ ರಕ್ತದಲ್ಲಿನ ಸಕ್ಕರೆ ಅಂಶವನ್ನು ನಿಯಂತ್ರಣದಲ್ಲಿಡಲು ಮಧುಮೇಹಗಳಿಗೆ ತುಂಬ ಪ್ರಯೋಜನಕಾರಿಯಾಗಿದೆ. ಅರಿಶಿಣದಲ್ಲಿ ಕರ್ಕ್ಯುಮಿನ್ ಎಂಬ ಸಂಯುಕ್ತ ಸಕ್ರಿಯವಾಗಿದೆ. ಅಲ್ಲದೆ ಇದರಲ್ಲಿ ಉರಿಯೂತ ನಿವಾರಕಗಳು ಇರುವುದರಿಂದ ದೇಹದಲ್ಲಿ ಇನ್ಸುಲಿನ್ ಸ್ರವಿಸುವಿಕೆ ಮತ್ತು ಸೂಕ್ಷ್ಮತೆಯನ್ನು ನಿಯಂತ್ರಿಸಲು ಪರಿಣಾಮಕಾರಿಯಾಗಿ ಮನೆಮದ್ದಾಗಿ ಕಾರ್ಯನಿರ್ವಹಿಸುತ್ತದೆ. ಇನ್ನು ಮಧುಮೇಹಿಗಳಿಗೆ ಅತ್ಯುತ್ತಮವಾದ ಆಹಾರವೆಂದರೆ ಹಾಗಲಕಾಯಿ. ಹಾಗಲಕಾಯಿಯಲ್ಲಿ ಇನ್ಸುಲಿನ್ಗೆ ಸಮನಾದ ಸಕ್ರಿಯ ಘಟಕಗಳು ಇರುತ್ತದೆ. ಹೈ ಬ್ಲಡ್ ಶುಗರ್ ಇರುವವರು ಹಾಗಲಕಾಯಿ ಪಲ್ಯ ಅಥವಾ ಹಾಗಲಕಾಯಿ ಜ್ಯೂಸನ್ನು ಖಾಲಿ ಹೊಟ್ಟೆಯಲ್ಲಿ ವಾರದಲ್ಲಿ 3 ರಿಂದ 4 ಬಾರಿ ಸೇವಿಸುವುದು ಅತ್ಯುತ್ತಮ. ಹೈ ಬ್ಲಡ್ ಶುಗರ್ ಕಂಟ್ರೋಲ್ ಮಾಡಲು ಈ ಆಹಾರಗಳು ಮಾತ್ರವಲ್ಲದೆ ನಿಯಮಿತ ವ್ಯಾಯಾಮ, ಬೇಡವಾದ ಯೋಚನೆಯಿಂದ ದೂರವಿರುವುದು, ದೇಹಕ್ಕೆ ಹೆಚ್ಚಾಗಿ ನೀರಿನ ಅವಶ್ಯಕತೆ ಇರುವುದರಿಂದ ಹೆಚ್ಚಾಗಿ ನೀರು ಸೇವಿಸುವುದು ಸಹ ಸಹಾಯಕ. ಜೊತೆಗೆ ಈಗಾಗಲೇ ತಿಳಿಸಿರುವ ಈ ಸೂಪರ್ ಫುಡ್ಗಳನ್ನು ನಿಮ್ಮ ದೈನಂದಿನ ಆಹಾರದಲ್ಲಿ ಸೇರಿಸುವುದು ಬಹಳ ಮುಖ್ಯ. ವೀಕ್ಷಕರೇ, ನಿಮ್ಮ ವೈಯಕ್ತಿಕ ಆರೋಗ್ಯದ ಡಾಕ್ಟರ್ ಸಲಹೆ ಪಡೆಯುವುದು ಕೂಡ ಬಹಳ ಮುಖ್ಯ. ಪ್ರಿಯ ವೀಕ್ಷಕರೇ, ಈ ಮಾಹಿತಿಯು ನಿಮಗೆ ಖಂಡಿತವಾಗಿಯೂ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇವೆ.
ವಿಡಿಯೋ ಇಷ್ಟ ಆಗಿದ್ದಲ್ಲಿ ಮರೆಯದೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಹೆಚ್ಚಾಗಿ ಶೇರ್ ಮಾಡಿ. ಇದೇ ರೀತಿಯ ಉಪಯುಕ್ತವಾದ ಮಾಹಿತಿಯ ವಿಡಿಯೋಸ್ಗಳಿಗಾಗಿ ಈ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.